ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ಮುದ್ದು ಬಾಲಕೃಷ್ಣ ಹಾಗೂ ರಾಧೆಯರನ್ನು ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ ದಿನ ವೃಷಭ ರಾಶಿ ರೋಹಿಣಿ ನಕ್ಷತ್ರದಂದು ಹುಟ್ಟಿದ ಶ್ರೀಕೃಷ್ಣ ಪರಮಾತ್ಮ ಈ ದಿನವೇ ಹುಟ್ಟಬೇಕೆಂದು ಎಲ್ಲ ದೇವಾನುದೇವತೆಗಳು ಪರಮಾತ್ಮನ ಅವತಾರವನ್ನು ಎತ್ತಿ ಶ್ರೀಕೃಷ್ಣ ಅಂತ ದ್ವಾಪರ ಯುಗದಲ್ಲಿ ಹುಟ್ಟಿ ಕಂಸ ಮತ್ತು ಜಲಸಂಧನನ್ನು ಸಂಹಾರ ಮಾಡಲಿಕ್ಕೆ ಹುಟ್ಟಿದಂತಹ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಈ ದ್ವಾಪರ ಯುಗದ ಅಂತ್ಯವನ್ನೇ ಪರಮಾತ್ಮನಿಂದ ಆಯಿತು ಅಂತ ಹೇಳ್ತಾರೆ. ಆದ್ದರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಎಲ್ಲರಿಗೂ ಅತ್ಯಂತ ಪ್ರಾಮುಖ್ಯತೆ. ಶ್ರೀಕೃಷ್ಣ ಪರಮಾತ್ಮನು 8ನೇ ತಂದೆ ತಾಯಿಗೆ 8ನೇ ಪುತ್ರನಾಗಿ ಕಂಸನ ಜೈಲಿನಲ್ಲಿ ಇರುವಂತಹ ದೇವಕಿ ಹಾಗೂ ವಾಸುದೇವನಿಗೆ ಜನಿಸಿ ರಾತ್ರಿ 12 ಗಂಟೆಗೆ ಅಲ್ಲಿಂದ ವಾಸುದೇವ ನಂದ ಗೋಕುಲಕ್ಕೆ ತಂದು ನಂದನ ಮನೆಯಲ್ಲಿ ಬಿಟ್ಟು ನಂದನ ಮಗಳನ್ನು ವಾಪಸ್ ಕರ್ಕೊಂಡು ಹೋದ ಅತ್ಯಂತ ಅದ್ಭುತವಾದ ಒಂದು ದ್ವಾಪರ ಯುಗದ ಕ್ಷಣ. ಪರಮಾತ್ಮ ಹುಟ್ಟುವುದೆಂದರೆ ಅಷ್ಟೊಂದು ಸರಳ ಅಲ್ಲ. ದೇವರೇ ತಮ್ಮ ಜನ್ಮವನ್ನು ಮತ್ತೊಂದು ಅವತಾರಗಳಲ್ಲಿ ಈ ದಶಾವತಾರವನ್ನು ಎತ್ತಿದ ಕೃಷ್ಣ ಈ ಒಂದು ಅವತಾರದಲ್ಲಿ ಭೂಮಿಗೆ ಜನ್ಮಿಸಿದ ಅಂತ ಹೇಳ್ತಾರೆ. ಆದ್ದರಿಂದ ವೈದಿಕ ಪುರಾಣದಲ್ಲಿ ಶ್ರೀಕೃಷ್ಣನನ್ನು ಹಾಡಿ ಹೊಗಳ್ತಾರೆ. ಅಲ್ಲದೆ ಶ್ರೀಕೃಷ್ಣ ಉಡುಪಿಯ ಕೃಷ್ಣ ಕೂಡ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ಸ್ಥಳ. ಕನಕದಾಸರು ತಮ್ಮ ಕೀರ್ತನೆಯ ಮೂಲಕ ಕೃಷ್ಣನನ್ನು ಹಾಡಿ ಹೊಗಳಿದ ಅವರ ದರ್ಶನವನ್ನು ಪಡೆದಂತಹ ಜೀವಂತ ವ್ಯಕ್ತಿ ಅಂತ ಹೇಳ್ತಾರೆ. ಆದ್ದರಿಂದ ಕನಕರ ಎಲ್ಲ ಪದಗಳನ್ನು ದಾಸರ ಪದಗಳಲ್ಲಿ ಜೋಡಿಸಲಾಗ್ತದೆ. ಈ ರೀತಿಯಾಗಿ ಕೃಷ್ಣ ಕಲಿಯುಗದಲ್ಲೂ ಕೂಡ ಎಲ್ಲರಿಗೂ ಕಾಮಧೇನುವಾಗಿದ್ದಾನೆ. ಎಲ್ಲ ಕಡೆ ಶ್ರೀಕೃಷ್ಣನ ಇಸ್ಕಾನ್ ಟೆಂಪಲ್ ಅಂತ ರಚಿಸಲಾಗಿದೆ. ಅಲ್ಲಲ್ಲಿ ಕೃಷ್ಣನ ಬಗ್ಗೆ ಹಾಡಿ ಹೊಗಳಿ ಸತ್ಸಂಗಗಳನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಳ್ತಾರೆ. ಈ ದಿನ ಅಲ್ಲೆಲ್ಲ ಎಲ್ಲರಿಗೂ ಅನ್ನದಾಸೋಹ, ಪ್ರಸಾದ ದಾಸೋಹಗಳನ್ನಿಟ್ಟು ಶ್ರೀಕೃಷ್ಣನ ಪ್ರೀತಿಯ ಪಾತ್ರರಾಗ್ತಾರೆ. ಆದರೆ ಎಲ್ಲ ಊಟಗಳಿಗಿಂತ ಕೃಷ್ಣನಿಗೆ ಅತ್ಯಂತ ಪ್ರಮುಖವಾದದ್ದು ಅವಲಕ್ಕಿಯ ಪ್ರಸಾದವನ್ನು, ಅಲ್ಲದೆ ಬೆಣ್ಣೆ ಅತ್ಯಂತ ಪ್ರೀತಿಯಾಗಿರೋದು ಕೃಷ್ಣನಿಗೆ ಬೆಣ್ಣೆ. ಈ ಬೆಣ್ಣೆ ಮತ್ತು ಅವಲಕ್ಕಿಯ ಪ್ರಸಾದ ಇವತ್ತು ಆತನಿಗೆ ಅರ್ಪಿಸಿ ಬನ್ನಿ ಪೂಜೆಯನ್ನು ಮುಂದುವರಿಸೋಣ. ಮೊದಲು ಕೃಷ್ಣನಿಗೆ ಹಾಲಿನಿಂದ ಅಭಿಷೇಕ. ಮೊದಲೆಲ್ಲ ನಾವು ಶ್ರೀಗಂಧ, ಅಷ್ಟಗಂಧ, ಅರಿಶಿಣ, ಕುಂಕುಮಗಳ ಸ್ನಾನ ಮಾಡಿಸಿ ಈಗ ಹಾಲಿನ ಅಭಿಷೇಕವನ್ನು ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕಪಕ್ಕದವರೆಲ್ಲ ಕೂಡ್ಕೊಂಡು ನಾವು ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರೂ ಸೇರಿ ಕೃಷ್ಣನಿಗೆ ಹಾಲಿನ ಅಭಿಷೇಕ. ಪ್ರತಿಯೊಬ್ಬರು ಶಂಖದಿಂದ ಶ್ರೀ ಪರಮಾತ್ಮನಿಗೆ ಹಾಲಿನಿಂದ ಅಭಿಷೇಕ ಮಾಡ್ತಾ ಇದ್ದಾರೆ ನೋಡಿ. ಎಲ್ರಿಗೂ ಒಂಥರ ರೋಮಾಂಚನ, ಒಂಥರ ಖುಷಿ. ಕೃಷ್ಣನಿಗೆ ನಾವೆಲ್ಲ ಈ ರೀತಿಯಾಗಿ ಕೂಡಿ ಬಾಡಿ ಸಂತೋಷ ಪಡುವುದೈತಲ್ಲ, ಅದು ಅತ್ಯಂತ ಸುಂದರವಾದ ಕ್ಷಣ ಮತ್ತು ನಮ್ಮಲ್ಲಿರುವ ನವ ಚೈತನ್ಯವನ್ನು ತರುವಂತಹ ಕ್ಷಣ ಅಂತ ಹೇಳ್ಬೋದು. ಈಗ ಮೊಸರಿನಿಂದ ಅಭಿಷೇಕ, ಕಲ್ಲು ಸಕ್ಕರೆ, ಹಾಗೆ ತುಪ್ಪ ಮತ್ತು ಜೇನುತುಪ್ಪ, ಪಂಚಾಮೃತದ ಅಭಿಷೇಕ ಪರಮಾತ್ಮನಿಗೆ. ಪಂಚಭೂತಗಳಲ್ಲಿ ಭಗವಂತ ಅತ್ಯಂತ ಪ್ರೀತಿಯ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಆತನಿಗೆ ಇಷ್ಟವಾದದ್ದು. ಏಕೆಂದರೆ ನಂದನ ಮನೆಯಲ್ಲಿ ಗೋವುಗಳು ರಕ್ಷಣೆ ಮಾಡುವುದು ಕೃಷ್ಣನ ಕಾರ್ಯವಾಗಿತ್ತು. ಬಲದೇವ ಹಾಗೂ ಕೃಷ್ಣನ ಸಹಚರರೆಲ್ಲ ಸೇರಿ ಕಾಡಿನಲ್ಲಿ ಗೋವುಗಳನ್ನು ಮೇಯಿಸ್ಲಿಕ್ಕೆ ಹೋಗ್ತಿದ್ರು. ಅಲ್ಲೇ ಒಂದೊಂದು ಅವತಾರಗಳಲ್ಲಿ ಒಬ್ಬೊಬ್ಬರ ಸಂಹಾರವನ್ನು ಮಾಡಿದ ನಮ್ಮ ಶ್ರೀಕೃಷ್ಣ ಒಂದು ಚೆಂಡನ್ನು ನದಿಯಲ್ಲಿ ಎಸೆದು ನಾಗದೇವತೆಯನ್ನೇ ಒಲೆದು
ನಾಗದೇವತೆಯ ಮೇಲೆ ನಿಂತು ಕುಣಿದಾಡಿದ ನಮ್ಮ ಶ್ರೀಕೃಷ್ಣ ಪರಮಾತ್ಮ. ನೋಡಿ, ಶುದ್ಧೋದಕ ಸ್ನಾನ ಭಗವಂತನಿಗೆ. ಆತ ಕೊಟ್ಟ ಈ ನಮ್ಮ ಜನ್ಮ ಆತನಿಗೆ ಮೀಸಲು. ಮಾನವ ಜನ್ಮ ಹುಟ್ಟಿ ಬಂದಿದ್ದು ಸ್ವಾರ್ಥಕ ಮಾಡಿಕೊಳ್ಳಲು ನಾವು ಪರಮಾತ್ಮನನ್ನು ಒಲಿಸಿಕೊಳ್ಳುವುದು ಅತ್ಯಂತ ಪ್ರಮುಖವಾಗಿರುತ್ತದೆ. ಭಗವಂತನಿಗೆ ಉಡುಗೆಯನ್ನು ತೊಡಿಸಿ ಕಿರೀಟವನ್ನು ಹಾಕಿ ವಸ್ತ್ರವನ್ನು ಏರಿಸಿ ತುಳಸಿ ದಳ ಹೂಗಳು ಅತ್ಯಂತ ಪ್ರಮುಖ. ಕೃಷ್ಣನ ಪೂಜೆಯಲ್ಲಿ ತುಳಸಿ ದಳಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ತುಳಸಿಯನ್ನು ನಾವು ಏರಿಸಲೇಬೇಕು. ತುಳಸಿ ಇಲ್ಲದೆ ಕೃಷ್ಣನ ಪೂಜೆ ಇಲ್ಲ ಅಂತ ಹೇಳ್ತಾರೆ. ತುಳಸಿಯ ಒಂದು ದಳ ಆತನಿಗೆ ಯಾವ ಪೂಜೆ ಇರಲಿ, ನೈವೇದ್ಯ ಇರಲಿ, ಒಂದು ದಳ ಇಟ್ಟು ನಾವು ಅರ್ಪಿಸಿದರೆ ಅದು ಕೃಷ್ಣನು ಸಮರ್ಪಣೆ ಮಾಡ್ಕೋತಾನೆ ಅಂತ ವೈದಿಕ ಪುರಾಣಗಳಲ್ಲೆಲ್ಲ ಹೇಳಲಾಗ್ತದೆ. ನೋಡಿ, ನಮ್ಮನೆ ಕೃಷ್ಣನಿಗೆ ನಾವು ತೊಟ್ಟಿಲು ಕಾರ್ಯಕ್ರಮಕ್ಕೆ ತಯಾರು ಮಾಡಿದ್ದೀವಿ. ಇದೀಗ ಹುಟ್ಟಿ ಬಂದ ನಮ್ಮ ಗೋಕುಲ ಕೃಷ್ಣ. ಈಗ ಕೃಷ್ಣ ಪರಮಾತ್ಮೆಗೆ ಸುಗಂಧ ದ್ರವ್ಯ ಲೇಪನ, ಮಂಗಳಾರತಿ ಎಲ್ಲ ಮಹಿಳೆಯರಿಂದ ಭಗವಂತನಿಗೆ ಮಂಗಳಾರತಿ. ಬನ್ನಿ ತೊಟ್ಲಕ್ಕೆ ಹಾಕೋಣ. ನೋಡಿ, ತಾರಾ ಚಿತ್ತರಾಯ ಕಸ್ಕಸೇರ ಬಾಗಿಲು ಬಂದ ಹಿಡಿಯನನ್ನ ಗೋಪಿಕಂದ ತೆಂಗಿನ ಹಿಡಿಯನನ್ನ ಗೋಪಿಕಂದ ತಾರಾ ಚಿತ್ತರಾಯ. ತಾರ ಚುಚ್ಚಿ ಮೂರ ಚುಚ್ಚಿ ಕುರ್ ಅನ್ಬೇಕಲ್ಲ, ಉಲ್ಟ ಅಲ್ಲ, ಅದು ಹಿಂಗೆ ತಗೊಂಡು ಹಿಂಗೆ ಮಾಡ್ಬೇಕು. ತಾರ ಚುಚ್ಚಿ ಮೂರ ಚುಚ್ಚಿ ಕುರ್. ಗೊತ್ತಾ ನೋಡಿ ಕೃಷ್ಣ. ಅವನಿಗೆ ಇಲ್ಲಿ ಕೆಳಗೆ ಹಚ್ಚಿಕೊಂಡ್ ಸೌತಿಕಾಯಿ ಇಟ್ಬಿಡ್ರಿ. ಕೃಷ್ಣ 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 ಕುರ್ರ. ಗೋಪಾಲ 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 ಕುರ್ರ. ಗೋವಿಂದ ಗೋವಿಂದ ಕುರ್ರ. ಕೃಷ್ಣನ ಹತ್ತಿಕೊಂಡು ನೋಡ್ರಿ ನೋಡ್ರಿ, ವಾಸುದೇವ 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 ವಾಸುದೇವ. ತೂಗಿದೆ ಭಾರತದ ಪುತ್ರ, ಜೋ 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 ಎನ್ನ ಜೋ ಎನ್ನ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾ. ತೊಟ್ಟಿಲ ಪೂಜೆ ನಂತರ, ತೊಟ್ಟಿಲಿಗೆ ಹಾಕಿದ ನಂತರ ಹೊಸದಾಗಿ ಮದುವೆಯಾದವರನ್ನು ಕೂರಿಸಿ ಕೃಷ್ಣನಲ್ಲಿ ಇಟ್ಟಿರುವಂತಹ ಗುಗ್ಗರಿ ಅಂತ ಉತ್ತರ ಕರ್ನಾಟಕದ ಕಡೆ ಹೇಳ್ತಾರಲ್ಲ, ಅದನ್ನು ಅವಳ ಮಡಲಿಗೆ ತುಂಬಿ ಕೃಷ್ಣನಿಗೆ ತೊಟ್ಟಿಲಿನಲ್ಲಿ ಆರತಿ ಮಾಡಿ ಪೂಜೆಯನ್ನು ಮುಗಿಸ್ತಿದ್ದೀವಿ. ಸಬ್ಸ್ಕ್ರೈಬ್ ಮಾಡಿರಿ.